ನಮಸ್ಕಾರ. ಏನು ಪತಿದೇವರಿಗೆ ಊಟ ತಂದಿರೋ ಹಾಗಿದೆ? ಹೌದು ಸರ್, ಬೆಳಿಗ್ಗೆ ಬಾಕ್ಸ್ ಮನೇಲೆ ಮರ್ತು ಬಂದ್ರು, ಅದಕ್ಕೆ ಕೊಡಕ್ ಬಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಮೃತ ಅವರೇ. ಮಕ್ಕಳಿಗೆ ಮನಸ್ಸು ಮುಟ್ಟೋ ಹಾಗೆ ಪಾಠ ಮಾಡೋ ಸಂಜೀವನಿಗೆ ದೇಹಕ್ಕೆ ಮೆದುಳಿಗೆ ಶಕ್ತಿ ಕೊಡುವಂತ ಊಟ ತಂದಿದ್ದೀರಾ. ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಮಧ್ಯಾಹ್ನ ಅವ್ರು ಊಟನೇ ಮಾಡ್ತಿರ್ಲಿಲ್ಲ. ನಮ್ಮ ಸಂಜೀವ ಜೀವನದ ಲೆಕ್ಕವನ್ನ ಹೇಗೆ ಮರೆಯೋದಿಲ್ವೋ ಹಾಗೆ ಊಟನೂ ಮರೆಯೋದಿಲ್ಲ. ಆದರೂ ಮರ್ತು ಬಂದಿದ್ದಾನೆ ಅಂದ್ರೆ ಏನರ್ಥ? ನೀವು ಇಲ್ಲಿಗೆ ಬರ್ಲಿ ಅಂತ ಮರ್ತು ಬಂದಿದ್ದಾನೋ ಅಥವಾ ನಿಜವಾಗ್ಲೂ ಮರ್ತು ಬಂದಿದ್ದಾನೋ? ಹಾಗೇನಿಲ್ಲ ಸರ್, ಬೆಳಿಗ್ಗೆ ಸ್ಕೂಲ್ಗೆ ಲೇಟ್ ಆಯ್ತು ಅಂತ ಹಾಗೆ ಮರ್ತು ಬಂದಿದ್ದಾರೆ. ನೋಡಿ ಅಮೃತ ಅವರೇ, ನಮ್ಮ ಹಿರಿಯರು ಹೆಂಡತಿಯನ್ನ ಹೇಗೆ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಕೆಲಸದಲ್ಲಿ ದಾಸಿ, ಕರುಣೆಯಲ್ಲಿ ಮಂತ್ರಿ, ಕ್ಷಮೆಯಲ್ಲಿ ಭೂಮಿ, ರೂಪದಲ್ಲಿ ಲಕ್ಷ್ಮಿ, ಊಟವನ್ನ ಕೊಡೋದ್ರಲ್ಲಿ ತಾಯಿ ಹಾಗೆ ಅಂತ. ನೀವು ಊಟ ತಂದಿರೋದ್ರಲ್ಲೇ ಗೊತ್ತಾಗತ್ತೆ ಗಂಡನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಗಂಡ ಹೆಂಡತಿ ಅಂದ್ರೆ ಹಾಲು ಜೇನು ಹಾಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ನಿಮ್ಮನ್ನು ನೋಡಿದಾಗಲೇ ನನಗೆ ಗೊತ್ತಾಗತ್ತೆ ಅದು ನಿಜ ಅಂತ. ನಿಜ ಹೇಳಬೇಕು ಅಂದ್ರೆ ನಮ್ಮ ಸಂಜೀವ ನಮ್ಮ ಶಾಲೆಗೆ ಮಾಣಿಕ್ಯ ಇದ್ದಾಗೆ. ಏನ್ ಮೋಹನ್, ನನ್ನ ಹೊಗಳ್ತಾರೋ ಹಾಗಿದೆ? ಅವ್ರೇನ್ ಹೊಗಳುತ್ತಾ ಇಲ್ಲ, ನೀವು ಮಾಡೋ ಕೆಲಸ ಸರಿ ಇಲ್ಲ, ನೀವು ಮೇಸ್ಟ್ರ್ ಆಗಕ್ ಸೂಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಮೃತ ಅವರೇ, ಕನ್ನಡ ತಾಯಿ ಸುಪುತ್ರ ಇವನು. ಇವನ್ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂತಂದ್ರೆ ಕನ್ನಡ ಮಾತೇನೆ ನಂಬಲ್ಲ. ಇನ್ನು ನಾನು ನಂಬ್ತೀನಾ? ನೋಡಿದ್ರಾ ತನ್ನ ಜೊತೆ ಇರೋ ನನ್ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ಬರೇ ನನ್ನ ಬಗ್ಗೆ ಮಾತ್ರ ಅಲ್ಲ, ತನ್ನ ಜೊತೆ ಇರೋ ಎಲ್ಲರನ್ನೂ ಹೀಗೆ ಅರ್ಥ ಮಾಡ್ಕೋತಾನೆ. ಹೌದೌದು, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಹಾಗೆ ಅವ್ರಿಗೆ ಬೇಕಾಗಿರೋದನ್ನ ಮಾಡೂ ಕೊಡ್ತಾರೆ. ಅಮೃತ ಅವರೇ, ನೀವೇನ್ ಇಲ್ಲಿ? ಎಲ್ಲ ಗೊತ್ತಿದ್ದು ನೀವೇನಿಲ್ಲಿ ಅಂತ ಬೇರೆ ಕೇಳ್ತಾರೆ. ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇರೋವಾಗ ಮಧ್ಯದಲ್ಲಿ ಬರೋದು ಸರಿಯಲ್ಲ. ಅಂಥದ್ರಲ್ಲಿ ನೀವಿಬ್ರು ಕಣ್ಣಲ್ಲೇ ಮಾತಾಡ್ತಾ ಇರುವಾಗ ನಾನು ಮಧ್ಯದಲ್ಲಿದ್ದು ತೊಂದರೆ ಕೊಡೋದಿಲ್ಲ. ಕಣ್ಣಿನ ಭಾಷೆ ಬಿಟ್ಟು ಮನಸ್ಸು ಬಿಚ್ಚಿ ಮಾತಾಡಿ. ಮಾತು ಅರ್ಥಪೂರ್ಣವಾದಷ್ಟು ಪ್ರೀತಿ ಪರಿಪೂರ್ಣವಾಗಿರುತ್ತೆ. ಸಂಜೀವ, ನಿನ್ನ ಗಣಿತ ಪಾಠನ ನಿನ್ನ ಶ್ರೀಮತಿಯವರ ಮುಂದೆ ಮಾಡಕ್ ಹೋಗ್ಬೇಡ. ಆಮೇಲೆ ಅವರು ನಮ್ಮ ಶಾಲೆ ಕಡೆ ಬರೋದನ್ನೇ ಬಿಟ್ಬಿಡ್ತಾರೆ. ನಾವು ಸತ್ಯ ಹೇಳಿದ್ರು ದೇವಕಿ ಯಾಕೆ ನಂಬ್ತಾ ಇಲ್ಲ ಅಂತ. ಏನಾಗಿದೆ ನನ್ನ ಮಗಳಿಗೆ? ಅವಳು ಆಡ್ತಾ ಇರೋದನ್ನ ನೋಡಿದ್ರೆ ಅವನೆಲ್ಲೋ ದೂರ ನಿಂತ್ಕೊಂಡು ಅವಳು ತಲೆ ಕೆಡಿಸ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನಾವಿದನ್ನು ಹೀಗೆ ಬಿಟ್ರೆ ಮುಂದೆ ಸರಿ ಇರಲ್ಲ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಅಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸಿಂಹದ ಥರ ಇರಬೇಕು ಅಂದರೆ ನರಿಗಳ ಸಹವಾಸ ಬಿಡಬೇಕು ಅಂತಾರೆ. ಹಾಗೆ ನೀವು ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಕೂರೋದು ಸರಿ ಕಾಣಿಸಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರೆ ಅವನು ಸುಮ್ಮನಾಗ್ತಾನೆ. ಇಲ್ಲ ಗಿರಿ, ಅವನು ಇಷ್ಟು ವರ್ಷ ಭೂಗತವಾಗಿದ್ದುಕೊಂಡು ಈಗ ಭೂತ ತರ ಕಾಡೋಕ್ ಶುರು ಮಾಡಿದ್ದಾನೆ. ಅಂದ್ರೆ ಅವನು ಸುಮ್ಮನೆ ಇರೋನಲ್ಲ. ನನಗೇನಾದ್ರೂ ಆಗ್ಲಿ ಪರವಾಗಿಲ್ಲ, ನಾನು ಹೆದರಲ್ಲ. ಆದ್ರೆ ನನ್ನ ದೇವಕಿಗೆ ಏನಾಗುತ್ತೋ ಅನ್ನೋ ಭಯ ನನಗೆ. ನನ್ನ ಗೊಂಬೆಗೆ ಏನಾದ್ರೂ ಆದ್ರೆ ನನಗದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣ್. ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಮಾತಾಡೆ. ಯಾಕೋ ಬೋರ್ ಆಗ್ತಿದೆ ಅದಿ, ನಿಂಗ ಅನ್ಸ್ತಿಲ್ವಾ? ಓ, ಬೋರ್ ಆಗ್ತಿದ್ಯಾ? ಆಗ್ಲೇ ಎತ್ಕೊಂಡಿದ್ದಾಯ್ತು. ಇವಾಗ ಡ್ಯಾನ್ಸ್ ಮಾಡ್ಬಿಡ್ಲಾ? ತಕ್ಕದಿನ 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 ತಕ್ಕದಿನ. ಸೂಪರಾ? ಸಾಕಾ ಇಲ್ಲ ವೆಸ್ಟರ್ನ್ ಸ್ಟೈಲ್ ಅಲ್ಲೂ ಮಾಡ್ಬೇಕಾ? ಅದ್ ಯಾಕೋ ಎಲ್ಲದಕ್ಕೂ ಕೋಪ ಮಾಡ್ಕೋತ್ಯಾ? ಒಳ್ಳೇದಲ್ಲ ಕಣೋ. ಬೆಳಗ್ಗೆನೆ ಹೇಳಿಲ್ವಾ ಸುಮ್ನೆ ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು ಅಂತ? ನನ್ಗೆ ಯಾರ ಮೇಲೂ ಕೋಪ ಬರ್ತಾ ಇಲ್ಲಮ್ಮ, ನನ್ ಮೇಲೆ ನನ್ಗೆ ಕೋಪ ಬರ್ತಾ ಇದೆ. ಅದ್ ಇನ್ನೂ ಡೇಂಜರ್ ಆದಿ. ಒಂದ್ ಕೆಲ್ಸ ಮಾಡು, ಈಗ ನಿನ್ ಮನ್ಸು ತಿಳಿ ಆಗ್ಬೇಕು, ನನಗೂ ಖುಷಿ ಆಗ್ಬೇಕು. ಹಾಗಿದ್ರೆ ಒಂದ್ ಹಾಡು ಹೇಳ್ತೀಯಾ? ಏನ? ನಾನು ಹಾಡ್ ಹಾಡ್ಬೇಕಾ? ಏನು ನೀನು ಯಾವಾಗ್ಲೂ ಅದ್ ಮಾಡ್ಬೇಕಾ ಇದ್ ಮಾಡ್ಬೇಕಾ ಅಂತ ಹೇಳ್ತಾನೆ ಇರ್ತೀಯ. ಇವತ್ ನಾನ್ ಏನ್ ಹೇಳಿದ್ರು ಮಾಡ್ಬೇಕು ಅಂತ ನಿನಗ್ ಗೊತ್ತಿಲ್ವಾ? ಇವಾಗ ಏನು ನೀನ್ ಹಾಡ್ತೀಯೋ ಇಲ್ವೋ? ಲಕ್ಷ್ಮಿ, ನಿಂದು ಅತಿ ಆಯ್ತು ಕಣೆ.
ಕಣೆ, ಅವನ್ ಪಾಡಿಗೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಏಯ್, ಇದು ನಮ್ಮಿಬ್ಬರ ಮಧ್ಯದಲ್ಲಿ ನಡೀತಿರೋ ವಿಷಯ. ನಿನ್ನನ್ ಯಾರೇ ಬಾ ಅಂತ ಹೇಳಿದ್ದು? ನೋಡು, ನೀನ್ ಆದಿ ಜೊತೆ ಹೀಗೆಲ್ಲ ನಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಆದಿ, ಇದು ಚಾಲೆಂಜ್ ಬೇಡ, ಏನು ಬೇಡ, ಸುಮ್ನೆ ಬಾ ನನ್ ಜೊತೆ. ಹೌದಾ, ಸರಿ, ಅವನ್ ಬಂದ್ರೆ ಕರ್ಕೊಂಡು ಹೋಗು. ಏನಾದಿ, ಹೋಗ್ತೀಯಾ? ಆದಿ, ಏನು ಯೋಚನೆ ಮಾಡ್ತಿದ್ಯಾ? ಬಾ ಅಂದೆ ತಾನೆ, ಬಾ ಹೋಗೋಣ. ಇಲ್ಲ ಶಮಿ, ನಾನು ಬರಲ್ಲ. ಆದಿ, ಈ ಮಾತನ್ನ ನೀನ್ ಹೇಳ್ತಿದ್ಯಾ? ಶಮಿ, ಇವತ್ತೊಂದಿನ ನನ್ನ ಬಿಟ್ಬಿಡು. ನಾಳೆಯಿಂದ ನಿನ್ ಜೊತೆನೇ ಇರ್ತೀನಿ, ಪ್ಲೀಸ್. ಆದಿ, ನಾನ್ ನಿನ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಕಣೋ, ಪ್ಲೀಸ್ ಬಾರೋ. ಪಾಪ ಆದಿ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತೆ, ಹೋಗು. ನೋಡಿ ಲಕ್ಷ್ಮಿ, ನಿನ್ ಪಾಡಿಗೆ ನೀನ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನೇನ್ ಮಾಡ್ತೀಯ ಅಂತ ನಿನಗೇ ಗೊತ್ತಿಲ್ಲ ಅಂದ್ಮೇಲೆ ನಾನೇನ್ ಮಾಡ್ಬೇಕಾಗತ್ತೆ ಶಮಿತಾ? ಇವತ್ತು ನೀನೇ ಅಲ್ಲ, ಯಾರೇ ಬಂದ್ ಕರೆದ್ರು ಆದಿ ನನ್ನನ್ನ ಬಿಟ್ಟು ಬರಲ್ಲ. ಬೇಡ ಲಕ್ಷ್ಮಿ, ಸುಮ್ನೆ ನನಗೆ ಕೋಪ ಬರ್ಸ್ಬೇಡ. ಹೌದಾ, ನಿನ್ನ ಕೋಪ ಬೇರೆ ಬರ್ತಿದ್ಯಾ? ಒಂದ್ ಕೆಲ್ಸ ಮಾಡು, ಏನಾದ್ರೂ ದೂರ ಹೊಟ್ಟೋಗ್ಬಿಡು. ಆಮೇಲೆ ನಿನ್ನ ಕೋಪ ಬಂದು ನೀನ್ ಸಿಡ್ದೋಗ್ಬಿಟ್ಟು ನಾವೆಲ್ಲ ಸುಟ್ಟೋಗ್ಬಿಟ್ರೆ? ಏಯ್, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನ್ ಸುಮ್ನೆನೇ ಇದೀನಿ ಆದಿ, ಇವ್ನ ತಾನೇ ಕಾಲ್ ಕೆರ್ಕೊಂಡ್ ಜಗಳ ಮಾಡ್ತಿರೋದು. ಇವಾಗ ನೀನೇನು ಮಾತಾಡ್ಬೇಡ ಪ್ಲೀಸ್. ನಿಂತ್ಕೊಳ್ಳೋ, ಎಲ್ಲ ಹೋಗ್ತಿದ್ಯಾ? ಇವತ್ ನನ್ ಪ್ರೀತಿನ ಹೇಳ್ಕೊಳ್ಳೋಣ ಅಂತ ಎಷ್ಟ್ ಆಸೆಯಿಂದ ಬಂದೆ, ಆದ್ರೆ ಇವ್ಳು ಎಲ್ಲ ಹಾಳು ಮಾಡ್ಬಿಟ್ಲು. ಒಂದೇ ಒಂದ್ ಮಾರ್ಕ್ಸ್ ಕಡಿಮೆ ತೆಗ್ದದಕ್ಕೆ ಅವಳು ಇಷ್ಟೆಲ್ಲ ಆಟ ಆಡಿಸ್ತಿದ್ದಾಳ. ಇವಳ ಆಟಕ್ಕೆ ನಾನೇ ಬ್ರೇಕ್ ಹಾಕ್ಬೇಕು. ಅದ್ ಹೇಗ್ ಮುಂದಿನ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾಳೆ ಅಂತ ನಾನು ನೋಡೇ ಬರ್ತೀನಿ.